ಸ್ಟೇನ್ಲೆಸ್ ಸ್ಟೀಲ್ ಮೆಶ್ ಬಳಸಿ DIY ಮೆಶ್ ಕಂಪೋಸ್ಟರ್ ಅನ್ನು ಹೇಗೆ ನಿರ್ಮಿಸುವುದು ಮತ್ತು ಉಪಯೋಗಿಸುವ ವಿಧಾನವನ್ನು ಈ ವಿಡಿಯೋ ಮುಖಾಂತರ ತಿಳಿಸಿಕೊಡಲಾಗಿದೆ. ಮೆಶ್ ಕಂಪೋಸ್ಟರ್ ಮೂಲಕ ಗಾರ್ಡನ್ ಕಟ್ಟಿಂಗ್ಸ್, ಒಣ ಎಲೆಗಳು ಮತ್ತು ಅಡುಗೆ ತ್ಯಾಜ್ಯವನ್ನು ಸರಳವಾಗಿ, ಸುಲಭವಾಗಿ ಮತ್ತು ಪರಿಣಾಮಕಾರಿಯಾಗಿ ಕಂಪೋಸ್ಟ್ ಮಾಡಬಹುದು. ಈ ಕಂಪೋಸ್ಟರ್ ಅನ್ನು ಮನೆ, ಸಮುದಾಯಗಳು ಮತ್ತು ತೋಟಗಳಲ್ಲಿ ಬಳಸಬಹುದು. ಇದನ್ನು ತಯಾರಿಸಲು ಹಾರ್ಡ್ವೇರ್ ಅಂಗಡಿಯಿಂದ 1/2 ಇಂಚ್ ಸ್ಕ್ವೇರ್ ಸ್ಟೇನ್ಲೆಸ್ ಸ್ಟೀಲ್ ಮೆಶ್ ಅನ್ನು ಖರೀದಿಸಬೇಕು. ನಂತರ 4x10 ಫೀಟ್ ಮೆಶ್ ಭಾಗಗಳಾಗಿ ಕತ್ತರಿಸಬೇಕು. ಹಾರ್ಡ್ವೇರ್ ಶಾಪ್ ನಲ್ಲಿ ಕೂಡ ಈ ರೀತಿ ಕತ್ತರಿಸಿ ಕೊಡಲಾಗುತ್ತದೆ. ಹಂತ 1. ಒಂದು ಸಿಮೆಂಟ್ ಬ್ಲಾಕ್ ಪ್ಲಾಟ್ಫಾರ್ಮ್ ನಿರ್ಮಿಸಲು ನೆಲವನ್ನು ಸಮತಟ್ಟಾಗಿಸಿ. ನೇರವಾಗಿ ಈ ಪ್ಲಾಟ್ಫಾರ್ಮ್ ಮಣ್ಣಿನ ಮೇಲೆ ನಿರ್ಮಿಸಬೇಕು. ಇದು ಕಾಂಪೋಸ್ಟಿಂಗ್ ಅನ್ನು ಉತ್ತೇಜಿಸುತ್ತದೆ. ಚೌಕಾಕಾರದಲ್ಲಿ 4 ಮರಗಳು 20 ಅಡಿ ಅಂತರದಲ್ಲಿದ್ದು ಅವುಗಳ ಮಧ್ಯದಲ್ಲಿ 4 ಮರಗಳಿಗೆ ಸಮನಾದ ಅಂತರದಲ್ಲಿ ಮೆಶ್ ಕಂಪೋಸ್ಟರ್ ಅನ್ನು ಸ್ಥಾಪಿಸಬಹುದು. ಹಂತ 2. 6 ಇಂಚು ದಪ್ಪದ ಸಿಮೆಂಟ್ ಬ್ಲಾಕ್ಗಳನ್ನು ಹೊಂದಿಸಿ ಪ್ಲಾಟ್ಫಾರ್ಮ್ ನಿರ್ಮಿಸಬೇಕು. ಇಲ್ಲಿ ಸಿಮೆಂಟ್ ಬಳಸಿ ಒಂದನ್ನೊಂದು ಜೋಡಿಸುವ ಅವಶ್ಯಕತೆ ಇರುವುದಿಲ್ಲ. ಬದಲಾಗಿ ಒಂದು ಬ್ಲಾಕ್ನಿಂದ ಇನ್ನೊಂದು ಬ್ಲಾಕ್ ನಡುವೆ ಯಾವುದೇ ಅಂತರವಿಲ್ಲದಂತೆ ಹೊಂದಿಸಬೇಕು. ಈ ರೀತಿ ಮಾಡುವುದರಿಂದ ಇಲಿಗಳು ಮತ್ತು ಇನ್ನಿತರ ಸರೀಸೃಪಗಳು ಕೆಳಗಿನಿಂದ ಕಂಪೋಸ್ಟ್ ಅನ್ನು ಸೇರಿಕೊಳ್ಳುವುದನ್ನು ತಪ್ಪಿಸಬಹುದು. ಇದು ಶಾಶ್ವತ ರಚನೆಯಾಗಿರುವುದಿಲ್ಲ. ಸರಳವಾಗಿ ಎಲ್ಲಿಗಾದರೂ ಸ್ಥಳಾಂತರಿಸಬಹುದು. ಎಲ್ಲದಕ್ಕೂ ಮೊದಲು ಪ್ಲಾಟ್ಫಾರ್ಮ್ ಸಮತಟ್ಟಾಗಿದೆಯೇ ಎಂದು ಖಚಿತಗೊಳಿಸಿಕೊಳ್ಳಬೇಕು. ಯಾವುದೇ ಏರು ಇಳಿತಗಳು ಇಲ್ಲದಂತೆ ನೋಡಿಕೊಳ್ಳಬೇಕು. ಈ ಪ್ಲಾಟ್ಫಾರ್ಮ್ ಮೇಲೆ ಮೆಶ್ ಅನ್ನು ಯಾವುದೇ ಅಂತರವಿಲ್ಲದಂತೆ ಕೂಡಿಸಬೇಕು. ಹಂತ 3. ಈಗ ಮೆಶ್ ಅನ್ನು 4x10 ಫೀಟ್ ಭಾಗಗಳಾಗಿ ತುಂಡರಿಸಬೇಕು. ಇದನ್ನು ಹಾರ್ಡ್ವೇರ್ ಶಾಪ್ನಲ್ಲೂ ಕೂಡ ಮಾಡಿಕೊಡಲಾಗುತ್ತದೆ. ಹಂತ 4. ಬೈಂಡಿಂಗ್ ವೈರ್ ಬಳಸಿ ಹೊರಗಿನಿಂದ ಮೆಶ್ ಅನ್ನು ಬಿಗಿದು ಸಿಲಿಂಡ್ರಿಕಲ್ ಆಕಾರವನ್ನು ನಿರ್ಮಿಸಬೇಕು. ಕಂಪೋಸ್ಟರ್ ತಯಾರಾಗುವಾಗ 6ರಿಂದ 8 ಇಂಚ್ ಮೆಶ್ ಓವರ್ಲ್ಯಾಪ್ ಆಗುವಂತೆ ನೋಡಿಕೊಳ್ಳಬೇಕು. ಬೈಂಡಿಂಗ್ ವೈರ್ ಬಳಸಿ ಹೊರಗಿನಿಂದ ಬಿಗಿದಾಗ ಕಂಪೋಸ್ಟ್ ಹಾರ್ವೆಸ್ಟ್ ಮಾಡುವಾಗ ಸುಲಭವಾಗಿ ತೆರೆಯಬಹುದು. ಹಂತ 5. ಈ ಸಿಲಿಂಡ್ರಿಕಲ್ ರಚನೆಯನ್ನು ಈಗ ಸಿಮೆಂಟ್ ಬ್ಲಾಕ್ಗಳಿಂದ ನಿರ್ಮಿಸಲಾದ ಪ್ಲಾಟ್ಫಾರ್ಮ್ ಮೇಲೆ ಇಡಬೇಕು ಮತ್ತು ಪ್ಲಾಟ್ಫಾರ್ಮ್ ಮತ್ತು ಮೆಶ್ ಸಿಲಿಂಡರ್ ನಡುವೆ ಯಾವುದೇ ಅಂತರವಿಲ್ಲದಂತೆ ನೋಡಿಕೊಳ್ಳಿ. ಹಂತ 6. ಒಣ ಎಲೆಗಳನ್ನು ಒಟ್ಟುಗೂಡಿಸಿಕೊಂಡು ಅವುಗಳನ್ನು ಚಿಕ್ಕ ಚಿಕ್ಕ ತುಂಡುಗಳಾಗಿಸಬೇಕು. ಹೀಗೆ ತುಂಡುಗಳಾಗಿಸಲು ಅವುಗಳನ್ನು ತುಳಿಯಬಹುದು ಅಥವಾ ಅದರ ಮೇಲೆ ಜಿಗಿಯಬಹುದು. ಇಲ್ಲವೇ ಲೀವ್ ಶ್ರೆಡ್ಡರ್ ಅನ್ನು ಕೂಡ ಬಳಸಿಕೊಂಡು ಎಲೆಗಳನ್ನು ಚಿಕ್ಕ ಚಿಕ್ಕ ತುಂಡುಗಳಾಗಿಸಬಹುದು. ಒಣ ಎಲೆಗಳ ತುಂಡುಗಳು ಚಿಕ್ಕದಾದಷ್ಟು ಕಂಪೋಸ್ಟಿಂಗ್ ವೇಗವಾಗುತ್ತದೆ. ಒಂದು ಕಟ್ಟಿಗೆಯನ್ನು ಬಳಸಿ ಲೇಯರ್ಗಳನ್ನು ನಿರ್ಮಿಸುತ್ತಾ ಸಮತಟ್ಟಾಗಿಸಬೇಕು. ಗಾರ್ಡನ್ ಕಟ್ಟಿಂಗ್ಸ್, ತರಕಾರಿ ಮಾರುಕಟ್ಟೆಗಳಲ್ಲಿ ಉತ್ಪತ್ತಿಯಾದ ತ್ಯಾಜ್ಯ, ಸೆಮಿ ಕಂಪೋಸ್ಟೆಡ್ ಮೆಟೀರಿಯಲ್ ಅನ್ನು ಇದರ ಮೇಲೆ ಹರಡಿಸಬೇಕು. ಈಗ ಸೆಗಣಿ ಮತ್ತು ನೀರಿನ ಮಿಶ್ರಣವನ್ನು ತಯಾರಿಸಬೇಕು. 1 ಬಕೆಟ್ ನೀರಿಗೆ ಸೆಗಣಿಯನ್ನು ಸೇರಿಸಿ ಈ ಮಿಶ್ರಣವನ್ನು ತಯಾರಿಸಿಕೊಳ್ಳಬಹುದು. ಇದರ ಬದಲಾಗಿ ಎಫೆಕ್ಟಿವ್ ಮೈಕ್ರೋ ಆರ್ಗ್ಯಾನಿಸಮ್ ಸೊಲ್ಯೂಷನ್ ಅಥವಾ ವೇಸ್ಟ್ ಡಿಕಂಪೋಸರ್ ಲಿಕ್ವಿಡ್ ಅಥವಾ ಅಂಗಡಿಯಲ್ಲಿ ಕೊಂಡು ತಂದಂತಹ ಮೈಕ್ರೋಬಿಯಲ್ ಪೌಡರ್ ಅನ್ನು ಕೂಡ ಉಪಯೋಗಿಸಬಹುದು. ಇದಕ್ಕೆ ಸಣ್ಣದಾಗಿ ಕತ್ತರಿಸಿದ ಅಡುಗೆ ತ್ಯಾಜ್ಯ, ಹಣ್ಣಿನ ತ್ಯಾಜ್ಯ, ತರಕಾರಿ ಸಿಪ್ಪೆಗಳನ್ನು ಸೇರಿಸಬೇಕು. ಇದು ಕಂಪೋಸ್ಟ್ ರಾಶಿಯ ತಾಪಮಾನವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಹೀಗೆ ವೇಗವಾಗಿ ಕೊಳೆಯುವಂತೆ ಮಾಡುತ್ತದೆ. ಈಗ ಕಲಿಸಿದ ಸೆಗಣಿ ನೀರನ್ನು ತಯಾರಾದ ಒಣ ಎಲೆ ಮತ್ತು ಕಿಚನ್ ವೇಸ್ಟ್ ಲೇಯರ್ ಮೇಲೆ ಸಿಂಪಡಿಸಬೇಕು. ಇದರ ಬದಲಾಗಿ ಎಫೆಕ್ಟಿವ್ ಮೈಕ್ರೋ ಆರ್ಗ್ಯಾನಿಸಮ್ ಸೊಲ್ಯೂಷನ್ ಅಥವಾ ವೇಸ್ಟ್ ಡಿಕಂಪೋಸರ್ ಲಿಕ್ವಿಡ್ ಅಥವಾ ಅಂಗಡಿಯಲ್ಲಿ ಕೊಂಡು ತಂದಂತಹ ಮೈಕ್ರೋಬಿಯಲ್ ಪೌಡರ್ ಅನ್ನು ಕೂಡ ಉಪಯೋಗಿಸಬಹುದು. ಹಂತ 9. ಹಳೆಯ ಕಾಂಪೋಸ್ಟ್ ಅಥವಾ ಆನಿಮಲ್ ಮ್ಯಾನ್ಯೂರ್ ಅನ್ನು ತಯಾರಾದ ಲೇಯರ್ಗಳ ಮೇಲೆ ಹರಡಿಸಬೇಕು. ಹಂತ 10. ಈಗ ಇದರ ಮೇಲೆ ಮತ್ತೊಮ್ಮೆ ಒಣ ಎಲೆಯನ್ನು ಹರಡಿಸಿ. ಹಂತ 7ರಿಂದ 10 ಮೆಶ್ ಕಂಪೋಸ್ಟರ್ ತುಂಬುವವರೆಗೂ ಪುನರಾವರ್ತಿಸಿ. ತೇವ ಕಾಪಾಡಿಕೊಳ್ಳಲು ವಾರಕ್ಕೆ 2 ಬಾರಿ ನೀರು ಸಿಂಪಡಿಸಬೇಕು ಮತ್ತು ಸೆಣಬಿನ ಚೀಲದಿಂದ ಕಾಂಪೋಸ್ಟ್ ಅನ್ನು ಮುಚ್ಚಿರಿ. ಈ ಚಿತ್ರದಲ್ಲಿ ತೋರಿಸಿದ ಹಾಗೆ ಸ್ಯಾಂಡ್ವಿಚ್ ಮಾದರಿಯ ಲೇಯರಿಂಗ್ ಅನ್ನು ಅನುಸರಿಸಿ.
ಕಾಂಪೋಸ್ಟರ್ ತುಂಬಿದ 3-4 ತಿಂಗಳುಗಳ ನಂತರ ತಯಾರಾದ ಗೊಬ್ಬರವನ್ನು ಒಂದೆರಡು ಬಾರಿ ಅಲುಗಾಡಿಸಿ ಕಾಂಪೋಸ್ಟರ್ ಎತ್ತಬಹುದು ಅಥವಾ ಹೊರಗಿನಿಂದ ಬಿಗಿದ ಬೈಂಡಿಂಗ್ ವೈರ್ಗಳನ್ನು ಬಿಡಿಸುವ ಮೂಲಕ ಕಾಂಪೋಸ್ಟ್ ಅನ್ನು ಹಾರ್ವೆಸ್ಟ್ ಮಾಡಬಹುದು. ಅಂತಿಮವಾಗಿ ಕಾಂಪೋಸ್ಟ್ ಬ್ಲ್ಯಾಕ್ ಗೋಲ್ಡ್ ಸಿದ್ಧವಾಗಿರುತ್ತದೆ. ಇದು ಫೈನ್ ಪೌಡರ್ ಆಗಿರುವುದಿಲ್ಲ. ದೊಡ್ಡ ದೊಡ್ಡ ತುಂಡುಗಳನ್ನು ಇದರಿಂದ ಬೇರ್ಪಡಿಸಿ ಮತ್ತೊಂದು ಸುತ್ತು ಕಾಂಪೋಸ್ಟಿಂಗಿಗೆ ಕಳುಹಿಸಬಹುದು. ಕಾಂಪೋಸ್ಟ್ ತಯಾರಿಸಲು ಜರಡಿಯಿಂದ ಸಾಣಿಸಬಹುದು. ಉಳಿದ ಕಾಂಪೋಸ್ಟ್ ಅನ್ನು ಗಿಡಮರಗಳ ಸುತ್ತ ಬಳಸಬಹುದು ಮತ್ತು ಒಳ್ಳೆಯ ಆಹಾರವನ್ನು ಬೆಳೆಯಲು ಬಳಸಬಹುದು. ಅಥವಾ ಕಾಂಪೋಸ್ಟ್ ರಾಶಿಯ ಮುಖಾಂತರ ಮಳೆಯ ನೀರನ್ನು ಹಾಯಲು ಬಿಡಬೇಕು. ಇದು ಮಣ್ಣನ್ನು ಹೆಚ್ಚು ಫಲವತ್ತಾಗಿಸುತ್ತದೆ ಮತ್ತು ಸುತ್ತಲಿನ ಗಿಡಮರಗಳಿಗೆ ಒಳ್ಳೆಯ ಪೌಷ್ಟಿಕಾಂಶವನ್ನು ನೀಡುತ್ತದೆ. DIY ಸ್ಟೇನ್ಲೆಸ್ ಸ್ಟೀಲ್ ಮೆಶ್ ಕಂಪೋಸ್ಟರ್ ಅಡುಗೆ ಮನೆ ತ್ಯಾಜ್ಯವನ್ನು, ಗಾರ್ಡನ್ ಕಟ್ಟಿಂಗ್ಸ್ ಅನ್ನು ಮತ್ತು ಒಣ ಎಲೆಗಳನ್ನು ಕಂಪೋಸ್ಟ್ ಮಾಡಲು ಒಳ್ಳೆಯ ಆಯ್ಕೆ ಮತ್ತು ಕಾಂಪೋಸ್ಟ್ ಅನ್ನು ಶೇಖರಿಸಿಡಲು, ಪಕ್ವವಾಗಿಸಲು ಉತ್ತಮ ಆಯ್ಕೆಯಾಗಿರುತ್ತದೆ.